ಬಡ ವೃದ್ಧ ಅಸ್ಥಿಪಂಜರ ಹೊತ್ತು ಬ್ಯಾಂಕ್ಗೆ ಬಂದಿದ್ದಾದ್ರೂ ಯಾಕೆ? ಬಡತನದ ಪರಮಾವಧಿ 19,000 ರೂಪಾಯಿ ಹಣಕ್ಕಾಗಿ ಅಸ್ಥಿಪಂಜರವನ್ನೇ ಹೊತ್ತು ತಂದ. ನಿಯಮ ಮುಖ್ಯನೋ ಮಾನವೀಯತೆ ಮುಖ್ಯನೋ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ನಾಗರಿಕತೆ ಬೆಳೆದಿದೆ ಅಂತ ನಾವು ಬೀಗ್ತಿದ್ದೇವೆ, ತಂತ್ರಜ್ಞಾನ ಅಂಗೈಲಿದೆ ಅಂತ ನಾವು ಸಂಭ್ರಮಿಸ್ತಿದ್ದೇವೆ. ಆದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೊಬ್ಬ ತನ್ನ ಹಕ್ಕಿನ ಹಣಕ್ಕಾಗಿ ಹೆಣದ ಅವಶೇಷಗಳನ್ನು ಹೊತ್ತು ರಸ್ತೆಗೆ ಇಳಿಬೇಕಾದಂಥ ಸ್ಥಿತಿ ಬಂದಾಗ ನಮ್ಮೆಲ್ಲ ಸೋ ಕಾಲ್ಡ್ ಸಾಧನೆಗಳು ಅರ್ಥಹೀನ ಅಂತ ಅನ್ಸೋಗ್ಬಿಡತ್ತೆ. ಒಡಿಶಾದ ಕಿಯೋಂಜಾರ್ ಜಿಲ್ಲೆಯ ಡಯಾನಾಲಿ ಅನ್ನೋ ಒಂದು ಸಣ್ಣ ಗ್ರಾಮದ ಜೀತು ಮುಂಡಾ ಎಂಬ ಬುಡಕಟ್ಟು ವ್ಯಕ್ತಿಯೊಬ್ಬ ತನ್ನ ಮೃತ ಸಹೋದರಿಯ ಅಸ್ಥಿಪಂಜರವನ್ನ ಭುಜದ ಮೇಲೆ ಹೊತ್ತು 3 ಕಿಲೋಮೀಟರ್ ನಡೆದ ಕರುಣಾಜನಕ ದೃಶ್ಯ ಇಡೀ ದೇಶದ ಕಣ್ಣಾಲಿಗಳನ್ನು ತೇವಗೊಳಿಸಿದೆ. ಬಡತನ, ಅನಕ್ಷರತೆ ಮತ್ತು ಸರ್ಕಾರಿ ಪ್ರಕ್ರಿಯೆಗಳ ಕಟ್ಟುಪಾಡುಗಳು ಹೇಗೆ ಸಾಮಾನ್ಯರನ್ನ ಅತಿ ದುರಂತದ ಹೆಜ್ಜೆ ಇಡೋಕೆ ನೂಗ್ಸತ್ತೆ ಅನ್ನೋದಕ್ಕೆ ಇದೊಂದು ನೋವಿನ ಉದಾಹರಣೆ. ಜೀತು ಮುಂಡಾ ಮತ್ತು ಅವರ ಸಹೋದರಿ ಕಾಕ್ರಾ ಮುಂಡಾ ಬಡತನದ ಬೇಗೆಯಲ್ಲಿ ಜೀವನವನ್ನ ನಡೆಸಿದವರು. ಕಾಕ್ರಾ ಅವರ ಬದುಕು ಹೋರಾಟದಿಂದಾನೇ ಕೂಡಿತ್ತು. ಆಕೆಯ ಪತಿ ಮತ್ತು ಮಗು ಮೊದಲೇ ಕಾಲವಾಗಿದ್ರು. ಜಗತ್ತಿನಲ್ಲಿ ಆಕೆಗೆ ಅಣ್ಣ ಜೀತು ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. 2 ತಿಂಗಳ ಹಿಂದೆ ಕಾಕ್ರಾ ನಿಧನರಾದಾಗ ಜೀತು ಅವರೇ ಶಾಸ್ತ್ರೋಕ್ತವಾಗಿ ಆಕೆಯ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ಕಾಕ್ರಾ ಅವರ ಬ್ಯಾಂಕ್ ಖಾತೆಯಲ್ಲಿ ಸುಮಾರು 19,300 ರೂಪಾಯಿ ಹಣ ಇತ್ತು. ಕೂಲಿ ಮಾಡಿ ಬದುಕುವಂತಹ ಜೀತು ಅವರಿಗೆ ಆ ಮೊತ್ತ ಬಹಳ ದೊಡ್ಡದೇ. ತನ್ನ ಬದುಕಿನ ಮುಂದಿನ ದಾರಿಗಾಗಿ ಆ ಹಣ ಆತನಿಗೆ ಅನಿವಾರ್ಯವೂ ಆಗಿತ್ತು. ತನ್ನ ಸಹೋದರಿಯ ಖಾತೆಯಲ್ಲಿದ್ದಂಥ ಹಣವನ್ನ ಪಡೆಯೋಕೆ ಜೀತು ಬ್ಯಾಂಕ್ಗೆ ಹೋದಾಗ ಅಲ್ಲಿ ಎದುರಾದದ್ದು ಮಾನವೀಯತೆ ಇಲ್ಲದ ರೆಡ್ ಫ್ಲಾಗ್ ಸಿಸ್ಟಮ್. ಬ್ಯಾಂಕ್ ಮ್ಯಾನೇಜರ್ ಖಾತೆದಾರರು ಖುದ್ದಾಗಿ ಬರಬೇಕು, ಇಲ್ಲ ಅಂತಂದ್ರೆ ಮರಣ ಪ್ರಮಾಣ ಪತ್ರ ಮತ್ತು ವಾರಸುದಾರರ ಪತ್ರವನ್ನು ತರಬೇಕು ಅಂತ ಖಂಡಿತವಾಗಿ ಖಂಡ ತುಂಡವಾಗಿ ಹೇಳೇಬಿಟ್ರು. ಅಕ್ಷರ ಜ್ಞಾನ ಇಲ್ಲದ ದಿನದ ದುಡಿಮೆಯನ್ನೇ ನಂಬಿದ ಜೀತು ಅವರಿಗೆ ಈ ಸರ್ಕಾರಿ ಕಚೇರಿಗಳ ಅಲದಾಟ, ಪ್ರಮಾಣ ಪತ್ರಗಳ ಸಂಕೀರ್ಣತೆ ಅರ್ಥನೇ ಆಗಲಿಲ್ಲ. ತನ್ನ ಸಹೋದರಿ ಸತ್ತಿದಾಳೆ ಅಂತ ಅವರು ಗೋಗರೆದ್ರೂ ಸಹ ಬ್ಯಾಂಕ್ ನಿಯಮಗಳ ಮುಂದೆ ಆ ಅಳಲು ಕೇವಲ ಶಬ್ದವಾಗಿ ಉಳಿದೋಯ್ತು. ವ್ಯವಸ್ಥೆ ಕೇವಲ ಕಾಗದದ ಮೇಲೆ ನಂಬಿಕೆ ಇಡ್ತದೆಯೇ ಹೊರತು ಕಣ್ಣೆದುರು ನಿಂತ ಮನುಷ್ಯನ ಕಣ್ಣೀರನ್ನಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಹಣ ಸಿಗದೇ ಇದ್ರೆ ತನ್ನ ಕಷ್ಟಕ್ಕೋ ಅಥವಾ ಹಸಿವಿಗೋ ಅಥವಾ ಹಸಿವಿನಿಂದಾನೋ ಸಾಯ್ಬೇಕಾಗತ್ತೆ ಅನ್ನೋ ಆತಂಕ ಜೀತು ಅವರಲ್ಲಿ ಮನೆ ಮಾಡ್ತು. ಬ್ಯಾಂಕ್ ಅಧಿಕಾರಿಗಳು ಖಾತೆದಾರರನ್ನ ಕರೆತನ್ನಿ ಅಂತ ನೀಡಿದ ವ್ಯಂಗ್ಯದ ಮಾತುಗಳು ಅಥವಾ ನಿಯಮದ ನೆಪಗಳು ಜೀತು ಅವರನ್ನ ಅಕ್ಷರಶಃ ಹತಾಶೆಯ ಅಂಚಿಗೆ ತಳ್ಳಿದ್ವು. ಇದರಿಂದ ವಿಚಲಿತರಾದಂಥ ಜೀತು ಗ್ರಾಮದ ಸ್ಮಶಾನಕ್ಕೆ ಹೋಗಿ ಈಗಾಗಲೇ ಹೂತ್ ಹಾಕಿದ್ದಂಥ ಶವ ಅಸ್ಥಿಪಂಜರ ಆಗೋಗಿತ್ತು. ಆ ಅಸ್ಥಿಪಂಜರವನ್ನೇ ಹೊರ ತೆಗೆದಿದ್ದಾರೆ. ಬಿಸಿಲು ನೆತ್ತಿಯನ್ನ ಸುಡ್ತಾ ಇದ್ರು ಯಾವುದರ ಹಂಗಿಲ್ದೆ ಅಸ್ಥಿಪಂಜರವನ್ನ ಒಂದು ಹಳೆಯ ಬಟ್ಟೆಯಲ್ಲಿ ಸುತ್ತಕೊಂಡು ಭುಜದ ಮೇಲೆ ಹೊತ್ಕೊಂಡು ಬರ್ತಾರೆ. ಸುಮಾರು 3 ಕಿಲೋಮೀಟರ್ ದೂರವನ್ನ ಆ ಸ್ಥಿತಿಯಲ್ಲೇ ಕ್ರಮಿಸಿ ಬ್ಯಾಂಕ್ ಮುಂದೆ ಬಂದು ನಿಲ್ತಾರೆ. ಬ್ಯಾಂಕ್ ಆವರಣದಲ್ಲೇ ಅಸ್ಥಿಪಂಜರವನ್ನ ಇಟ್ಟು ಇದೇ ನನ್ನ ಸಹೋದರಿಯ ಸಾವಿನ ಪುರಾವೆ, ಈಗ ಹಣವನ್ನ ಕೊಡಿ ಅಂತ ಒತ್ತಾಯಿಸ್ತಾರೆ. ಆ ದೃಶ್ಯ ಎಂಥವರನ್ನು ಸಹ ನಡುಗಿಸುವಂಥದ್ದು. ನೋಡಿ, ನನ್ನ ಸಹೋದರಿ ಬಂದಿದ್ದಾಳೆ, ಈಗಲಾದ್ರೂ ನಮಗೆ ಹಣ ಕೊಡಿ ಅಂತ ಆತ ಬ್ಯಾಂಕ್ ಮುಂದೆ ಆ ಅಸ್ಥಿಪಂಜರವನ್ನ ಇರಿಸಿದಾಗ ಇಡೀ ವ್ಯವಸ್ಥೆಯೇ ಬೆತ್ತಲಾಗಿ ನಿಂತಂತೆ ಭಾಸವಾಗತ್ತೆ. ಬ್ಯಾಂಕ್ ಮುಂದೆ ಅಸ್ಥಿಪಂಜರವನ್ನ ಕಂಡಂಥ ಗ್ರಾಮಸ್ಥರು ಮತ್ತು ಗ್ರಾಹಕರು ಬೆಚ್ಚಿಬಿದ್ರು. ವಿಷಯ ತಿಳಿತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು. ಬ್ಯಾಂಕ್ ಅಧಿಕಾರಿಗಳ ಈ ವರ್ತನೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಬ್ಬ ಬಡ ವ್ಯಕ್ತಿಗೆ ಸರಿಯಾದ ಮಾರ್ಗದರ್ಶನ ನೀಡೋ ಬದಲು ಆತನನ್ನ ಅಸಹಾಯಕತೆಯ ಕೊನೆಯ ಹಂತಕ್ಕೆ ತಳ್ಳಿದ್ದು ಬ್ಯಾಂಕಿನ ದೊಡ್ಡ ತಪ್ಪು. ಸ್ಥಳೀಯ ಪಂಚಾಯತ್ ಅಧ್ಯಕ್ಷರು ಅಥವಾ ಸರಪಂಚ್ನ ಮೂಲಕ ಜೀತು ಅವರ ಗುರುತನ್ನು ದೃಢೀಕರಿಸಿ ಹಣ ನೀಡೋಕೆ ಅನೇಕ ಸುಲಭ ಮಾರ್ಗಗಳಿದ್ವು. ಆದರೆ ನಿಯಮಗಳ ಹೆಸರಲ್ಲಿ ಮಾನವೀಯತೆಯನ್ನು ಬಲಿ ಕೊಡಲಾಯಿತು. ಈ ಘಟನೆ ನಮ್ಮ ಮುಂದಿಡೋ ಪ್ರಶ್ನೆಗಳು ಸರ್ಕಾರ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಸಾಮಾನ್ಯ ಜನರ ಪರಿಸ್ಥಿತಿ ಬಗ್ಗೆ ಕನಿಷ್ಠ ಕಾಳಜಿ ಇರೋದಿಲ್ವಾ? ಓದು ಬರಹ ತಿಳಿಯದ ಗ್ರಾಮೀಣ ಜನರಿಗೆ ಮರಣ ಪ್ರಮಾಣ ಪತ್ರ ಮತ್ತು ವಾರಸುದಾರರ ಪತ್ರ ಪಡೆಯೋದು ಎಷ್ಟು ಕಷ್ಟ ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಬ್ಯಾಂಕ್ ತನ್ನ ಹಣದ ಸುರಕ್ಷತೆಗೆ ನಿಯಮ ಮಾಡ್ಕೊಳ್ಳೋದು ಸರಿ, ಆದರೆ ಕಣ್ಣೆದುರಿಗಿನ ಸತ್ಯವನ್ನು ಒಪ್ಕೊಳ್ಳೋಕೆ ಇಷ್ಟೊಂದು ಹಠ ಯಾಕೆ? ಪೊಲೀಸರು ಈಗ ಬ್ಯಾಂಕ್ ವಿರುದ್ಧ ವಿವರಣೆಯನ್ನು ಕೇಳಿದ್ದಾರೆ ಮತ್ತು ಮಾನವೀಯತೆಯ ಆಧಾರದ ಮೇಲೆ ಜೀತು ಅವರಿಗೆ ನ್ಯಾಯ ಒದಗಿಸೋ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಸಹೋದರಿಯ ನೆನಪುಗಳನ್ನು, ಆಕೆಯ ಅಸ್ಥಿಪಂಜರವನ್ನು ಈ ರೀತಿ ಬೀದಿಗೆ ತರಬೇಕಾದಂಥ ಪರಿಸ್ಥಿತಿ ಬಂದಿದ್ದೇ ಅತ್ಯಂತ ದೊಡ್ಡ ದುರಂತ.
ಇದು ಕೇವಲ ಹಣದ ವಿಷಯ ಅಲ್ಲ, ಇದು ಒಬ್ಬ ಬಡವನ ಘನತೆ ಮತ್ತು ನಮ್ಮ ವ್ಯವಸ್ಥೆಯ ವೈಫಲ್ಯದ ಅಚ್ಚು. ಇನ್ನಾದರೂ ನಿಯಮಗಳು ಮನುಷ್ಯರಿಗಾಗಿ ಇರಬೇಕೇ ಹೊರತು ಮನುಷ್ಯರು ನಿಯಮಗಳಿಗಾಗಿ ಬಲಿಯಾಗಬಾರ್ದು. ಜೀತು ಮುಂಡಾ ಅವರ ಭುಜದ ಮೇಲಿದ್ದದ್ದು ಕೇವಲ ಅಸ್ಥಿಪಂಜರ ಅಲ್ಲ, ಅದು ಸತ್ತಿರುವ ನಮ್ಮ ಸಮಾಜದ ಮಾನವೀಯತೆಯೂ ಆಗಿತ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.